ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ್ ಸ್ಟೋರೀಸ್. ಯಾರಪ್ಪ ಇದು RCB ತಲೆಗೆ ಹುಳ ಬಿಟ್ಬಿಟ್ರಲ್ಲ ಸಡನ್ನಾಗೆ. RCB ಒಂದು ಪೋಸ್ಟ್ನ ಮಾಡಿದೆ, ಹೋಪ್ಫುಲಿ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. RCB ಪೋಸ್ಟ್ ಹಾಕಿರೋದು RCB ಕೇರ್ಸ್ ಅಂತ. ಸೊ ಇದು ಒಂದು ಡಿಫ್ರೆಂಟ್ ಇನಿಷಿಯೇಟಿವ್ RCB ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದು. ಯಾಕಂದರೆ RCB ಪೋಸ್ಟೇ ಹಾಕಿರಲಿಲ್ಲ ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಆದ ನಂತರ. ಬಂದಿದ್ದೆ ಅವ್ರು ಯಾವ ರೀತಿ ಬಂದರು ಅಂದರೆ RCB ಕೇರ್ ಅಂದ್ಕೊಂಡೇನೆ ಬಂದಿದ್ದು, RCB ಕೇರ್ಸ್ ಅಂದ್ಕೊಂಡೇನೆ ಬಂದಿದ್ದು. ಸೊ ಈ ಇನಿಷಿಯೇಟಿವ್ ಎಲ್ಲಿ ಹೊರಟೋಗ್ಬಿಡ್ತಾ ಅಷ್ಟೇನಾ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ತಿರ್ಗಾ RCB ಕೇರ್ಸ್ ಅಂತ ಒಂದು ಪೋಸ್ಟ್ನ ಹಾಕಿದ್ದಾರೆ. RCB ಕೇರ್ಸ್ ಇನ್ನೂ ಜೀವಂತವಾಗೇ ಇದೆ. ಬಟ್ ಇದನ್ನ ಏನಕ್ಕೆ ಹಿಂದೆನೇ ಮಾಡಲಿಲ್ಲ, ಇವಾಗ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಸಡನ್ನಾಗಿ? ಇವಾಗ IPL ಹತ್ತತ್ರ ಬರ್ತಾ ಇದ್ದಂಗೆ ಈ ಥರ ತೊಗೊಂಡ್ಬರ್ತಾ ಇದ್ರಲ್ಲ, ಏನಕ್ಕೆ ಮುಂಚೆನೇ ಮಾಡಿರ್ಬೋದಾಗಿತ್ತಲ್ಲ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಲೇಟ್ ಮಾಡಿದ್ರ ಅಂತಲೂ ಕೂಡ ಅನಿಸುತ್ತೆ. ಸೊ ಹುಳ ಬಿಟ್ಟಿರೋದೇನು ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು AI ಕ್ಯಾಮ್ರಾಗಳನ್ನ 300ರಿಂದ 350 AI ಕ್ಯಾಮ್ರಾಗಳನ್ನ ಇಡ್ತಾ ಇದ್ದೀವಿ, ಇದನ್ನು ತೊಗೊಂಬರ್ತಾ ಇದ್ದೀವಿ ಅಂತ RCBನೇ ಅಫಿಷಿಯಲ್ ಕನ್ಫರ್ಮೇಷನ್ ಕೊಡಿದೆ. KSA ಜೊತೆಗೆ ಚರ್ಚೆ ಮಾಡಿದ್ದೀವಿ ನಾವು, ಇದನ್ನು ನಾವು ತೊಗೊಂಬರ್ತಾ ಇದ್ದೀವಿ. ಇದಕ್ಕೆ 4.5 ಕೋಟಿ ಖರ್ಚಾಗುತ್ತೆ ಈ AI ಕ್ಯಾಮ್ರಾಗಳಿಗೆ, 300ರಿಂದ 350 AI ಕ್ಯಾಮ್ರಾಗಳಿಗೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಇಷ್ಟು ಖರ್ಚಾಗುತ್ತೆ. ಈ ದುಡ್ಡನ್ನ ನಾವೇ ಕೊಡ್ತಾ ಇದ್ದೀವಿ, ಅಂದರೆ RCBನೇ ಕೊಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ KSA ಮೇಲೆ ಇದನ್ನು ಆಗ್ತಾ ಇಲ್ಲ. KSA ಅವ್ರಿಗೇನು ದರ್ದ ಅಲ್ಲಿ 4.5 ಕೋಟಿ ಇಲ್ಲಿ RCB ಮ್ಯಾಚ್ಗಳನ್ನ ಆಡಿಸ್ಬೇಕು ಅಂತ ಅವ್ರವ್ರೇ ದುಡ್ಡು ಹಾಕೊಂಡು ಮಾಡ್ಕೊಳ್ಳೋದಕ್ಕೆ. ಸೊ RCBಗೆ ಬೇಜಾನ್ ಐತಲ್ಲಪ್ಪ, ಕೊಡ್ತಾರೆ ಅದಕ್ಕೇನೆ. ಸೊ ಅದೇ ಬೇಸಿಕಲಿ ಬಂದ್ಬಿಟ್ಟು ಪ್ಲೇಯರ್ ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಬರೀ ಸ್ಪೆಕ್ಟೇಟರ್ಸ್ದು ನಮ್ಮ ಫ್ಯಾನ್ಸ್ಗಳದ್ದು ಸೇಫ್ಟಿ ಮಾತ್ರ ಅಂತಲ್ಲ, ಪ್ಲೇಯರ್ ಸೇಫ್ಟಿ ಆಗಿರ್ಬೋದು, ಎಲ್ಲರ ಸೇಫ್ಟಿನೂ ಕೂಡ ಅವ್ರಿಗೆ ಇಂಪಾರ್ಟೆಂಟೇ. ಇವಾಗ ಆ ಥರ ಸೀನ್ ಆಗಿರೋದ್ರಿಂದ ಇವಾಗ ಹುಳ ಬಿಟ್ಟಿರೋದೇನು ಅಂತಂದರೆ, ಇವರು 300ರಿಂದ 350 ಕ್ಯಾಮ್ರಾನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾವು ಇಡಿಸ್ತೀವಿ ಅಂತ ಹೇಳಿರೋದ್ರಿಂದ ಈ ಸೀಸನು IPL ಏನಾದರೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗುತ್ತಾ ಅಂತ ಕನ್ಫ್ಯೂಷನ್ ಬೇರೆ. ಇವಾಗ ರಾಯ್ಪುರ್ ಚೀಫ್ ಮಿನಿಸ್ಟರ್ ಜೊತೆಗೆ, ಅಂದರೆ ಛತ್ತೀಸ್ಗಢದ ಚೀಫ್ ಮಿನಿಸ್ಟರ್ ಜೊತೆಗೆ ಫೋಟೋ ಗೀಟ ಎಲ್ಲ ಓಡಿಸ್ಕೊಂಡು 2 ಮ್ಯಾಚ್ ಆಗುತ್ತೆ ಅಂತ ಕನ್ಫರ್ಮೇಷನ್ ಒಂದು ರೇಂಜಿಗೆ ನಮಗೆ ಸಿಕ್ಕಿತ್ತು, ಅಲ್ಲಿ ರಾಯ್ಪುರಲ್ಲಿ 2 ಮ್ಯಾಚ್ ಆಗುತ್ತೆ ಅಂತ. ಬಟ್ ಇವಾಗ ನೋಡ್ತು ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 300ರಿಂದ 350 AI ಕ್ಯಾಮ್ರಾಗಳನ್ನ ಇಡಿಸ್ತೀವಿ ನಾವು ಅಂತ ಇವ್ರು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತು ಅಂದರೆ ಕನ್ಫ್ಯೂಷನ್ ಸಿಕ್ಕಾಪಟ್ಟೆ ಕ್ರಿಯೇಟ್ ಆಗುತ್ತೆ. ಇವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ಗಳಾಗುತ್ತೆ ಈ ವರ್ಷ, ಅಥವಾ ರಾಯ್ಪುರಲ್ಲಿ ಆಗುತ್ತೆ, DY ಪಾಟೀಲ್ ಸ್ಟೇಡಿಯಮಲ್ಲಿ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ನ ಕ್ರಿಯೇಟ್ ಆಗಿದೆ. ಇವಾಗ ತಲೆಗೆ ಹುಳ ಬಿಟ್ಬಿಟ್ಟವ್ರೆ ಅಂತೇಳಿ ತಲೆಗೆ ಹುಳ ಬಿಟ್ಬಿಟ್ಟಿದ್ದಾರೆ ನಮ್ಮ RCB ಅವರು. ಸೊ ಅವ್ರು ಹೇಳಿರೋದು ಇಷ್ಟೇನೆ, RCB ಹೇಳೋ ಪ್ರಕಾರ ಈ AI ಕ್ಯಾಮ್ರಾಗಳೇನಿದ್ದಾವೆ, ಸೊ ಇದು ರಿಯಲ್ ಟೈಮ್ ಟ್ರ್ಯಾಕಿಂಗ್ ಮಾಡುತ್ತಂತೆ. ಇನ್ ಕೇಸ್ ಏನಾದರೂ ಗಲಾಟೆ, ದೊಂಬಿ, ಗದ್ದಲ, ಅದು ಇದು ಎಲ್ಲ ಆಗೋ ಥರ ಸೀನ್ ಇತ್ತು ಅಂತಂದರೆ ಮುಂಚೆನೇ ಇದರಿಂದ ಗೊತ್ತಾಗುತ್ತೆ ಅಂತ ನಮಗೆ. ಜೊತೆಗೆ ಫೇಸ್ ಟ್ರ್ಯಾಕಿಂಗು, ಇನ್ನು ಹಲವು ಯೂಸಸ್ಗಳಿದಾವೆ ಇದರಿಂದ. ಆ್ಯಂಡ್ ಸ್ಟೇಟ್ ಪೊಲೀಸ್ಗಳು, ಸುಮಾರು ಸ್ಟೇಟ್ ಪೊಲೀಸ್ಗಳು ಇನ್ವೆಸ್ಟಿಗೇಷನ್ ಕೂಡ ಇದನ್ನೆಲ್ಲ ಯೂಸ್ ಮಾಡಿದ್ರಂತೆ, ಈ AI ಕ್ಯಾಮ್ರಾಗಳನ್ನೆಲ್ಲ ಯೂಸ್ ಮಾಡಿದ್ರಂತೆ. ಸೊ ಇದು ಗೊತ್ತಿಲ್ಲ ಯಾವ ಸ್ಟೇಡಿಯಂಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಅಂತ. ಒಟ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಒಂದು ಫೀಚರ್ ಇಲ್ಲ, ಯಾವುದು ಮೈನ್ ಸ್ಟೇಡಿಯಮಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ಈ AI ಕ್ಯಾಮ್ರಾಗಳು. ಬಹುಶಃ ಚಿನ್ನಸ್ವಾಮಿ ಸ್ಟೇಡಿಯಮೇ ಫಸ್ಟ್ ಸ್ಟೇಡಿಯಂ ಆಗಬಹುದು, ಅಂದರೆ ಇಂಡಿಯಾ ನೆಲದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಅಂತ ಬಂದಾಗ. ಅವ್ರು ಹೇಳಿರೋದು ಇಷ್ಟೇ, ದಿಸ್ ಅಡ್ವಾನ್ಸ್ ಸರ್ವೈಲೆನ್ಸ್ ಟೆಕ್ನಾಲಜಿ ವಿಲ್ ಎಂಪವರ್ ದ KSA ಆ್ಯಂಡ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಟು effectively manage crowd movement, ensure discipline, queuing, monitoring unauthorized access through real-time tracking of entries and exits, and significantly enhance overall fans safety ಅಂತ ಇದೆ. ಎಂಟ್ರೀಸ್ನ, ಎಕ್ಸಿಟ್ನ, ಕ್ಯೂಯಿಂಗ್ನ, ಜೊತೆಗೆ ವೆಹಿಕಲ್ ಡಿಟೆಕ್ಷನ್ನು, ಡಿಟೆಕ್ಷನ್, ಎಲ್ಲ ಡಿಟೆಕ್ಷನ್, ಪಾರ್ಕಿಂಗ್ ವಿಚಾರದಲ್ಲಾಗಿರ್ಬೋದು, ಎಲ್ಲ ಡಿಟೆಕ್ಷನ್ನು ಕೂಡ ಇದರಲ್ಲಿ ಆಗುತ್ತಂತೆ AI ಕ್ಯಾಮ್ರಾದಲ್ಲಿ. ಸೊ ರಿಯಲ್ ಟೈಮಲ್ಲಿ ಇದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಖಂಡಿತ ಅದೇ ಏನಾದರೂ ಗೊತ್ತಾಗುತ್ತಪ್ಪ. ಇವಾಗ ಮುಂಚೆ ಆಗಿತ್ತು ಅಂತಂದರೆ ದೊಂಬಿ, ದೊಡ್ಡ ಗದ್ದಲ, ಅದು ಇದು ಎಲ್ಲ ಆಯಿತು ಅಂತಂದಾಗ, ದೊಡ್ಡ ಜಗಳ ಪಗಳ, ತುಳ್ದಾಡೋದು ಕಿಚ್ಚಾಟ ಪರ್ಚಾಟ ಅವೆಲ್ಲ ಆಯಿತು ಅಂತಂದಾಗ ಎಲ್ಲ ಕಡೆ ಕ್ಯಾಮ್ರಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ಕಡೆಯೂ ಕೂಡ ಕ್ಯಾಮ್ರಾಗಳನ್ನ, AI ಕ್ಯಾಮ್ರಾ ಇದ್ದು ಬಟ್ AI ಕ್ಯಾಮ್ರಾಗಳನ್ನ ಇಡಲಾಗಿದೆ. ಸೊ ಯಾರೇ ಏನೇ ಮಾಡಿದ್ರು ಕೂಡ, ಇನ್ಫ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದು ರೇಂಜಿಗೆ ಗೊತ್ತಾಗುತ್ತೆ. ದೊಡ್ಡ ಗಲಾಟೆ ಏನಾದ್ರು ಆಗುತ್ತೆ ಅಂತಂದರೆ, ಏನಾದರೂ ಕ್ರೌಡ್ ಏನಾದ್ರು ದೊಡ್ಡದಾಗಿ ಏನಾದ್ರು ಮಾಡ್ತಾ ಇದೆ ಅಂತಂದರೆ ನಮಗೆ ಮುಂಚೆನೇ ಗೊತ್ತಾಗುತ್ತೆ. ಇವಾಗ ಮುಂಚೆ ಥರ ಅಲ್ಲ ಇವಾಗ ಅಂತ ಇವ್ರು ಕೊಟ್ಟರು ಅಂತ ಇನ್ಫಾರ್ಮೇಷನಲ್ಲಿ ಇದೆ. ಸೊ ಅವ್ರು ಯಾರ ಜೊತೆಗೆ ಪಾರ್ಟ್ನರ್ ಆಗಿರೋದು ಅಂತಂದರೆ, ಸ್ಟ್ಯಾಕ್ಯೂ ಅಂತ ಒಂದು ಕಂಪ್ನಿ ಜೊತೆಗೆ ಪಾರ್ಟ್ನರ್ಶಿಪ್ನ ತೊಗೊಂಡಿದ್ದಾರೆ. ಅಂದರೆ ಈ ಟೆಕ್ನಾಲಜಿ ಏನಿದೆ, ಸೊ ಇದನ್ನು ಮಾನಿಟ್ರ್ ಮಾಡೋದಕ್ಕೆ. ಸೊ ನೋಡೋಣ ನಮ್ಮ ಇನ್ನೂ ಏನೇನು, ಒಟ್ಟಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಅಂತೂ ತೊಗೊಂಬಂದಿದ್ದಾರೆ ನಮ್ಮ RCB ಅವರು. ಇದು ಒಂದು ಒಳ್ಳೆ ಇನಿಷಿಯೇಟಿವ್ನೇ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ, ಯಾರೋ ಏನೋ ಮಾಡಿದ್ರು ಅಂತಂದರೆ ಯಾರ ಮೇಲೋ ಹೋಗ್ಬಿಡೋದು. ಬಟ್ ಇವಾಗ ನೋಡಿ, ಫೇಸ್ ರೆಕಗ್ನಿಷನ್ ಆಗಿರ್ಬೋದು, ಎಲ್ಲ ಈ ಥರ ಒಂಥರ ಅಡ್ವಾನ್ಸ್ ಟೆಕ್ನಾಲಜಿ ಇದು AI ಕ್ಯಾಮ್ರಾಯಿಂದ ಮಾನಿಟರ್ ಮಾಡುವಂಥದ್ದು.
ಸೊ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಒಂದು ಫೀಚರ್ ನೋಡಿ, ಅದಿಲ್ಲ ಅಂತ ಬ್ಲೇಮ್ ಗೇಮ್ಗಳೆಲ್ಲ ಬರ್ತದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ನೋಡಿ ಏನೇನಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎಲ್ಲ ಒಂಥರ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಸೋಲಾರ್ ಪ್ಯಾನಲಲ್ಲಿ ಕರೆಂಟ್ ಸರ್ಕ್ಯೂಟ್ ಮಾಡೋವಂಥದ್ದು, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲೇ ಫಸ್ಟ್ ಬಂದಿದ್ದು. ಜೊತೆಗೆ ನೋಡಿ ಇವಾಗ AI ಕ್ಯಾಮ್ರಾ ಮೂಲಕ, ಅಂದರೆ ಯಾವುದೇ ವೆನ್ಯೂಲೂ ಕೂಡ ಇಲ್ಲ ಅಂತ ಕಾಣಿಸುತ್ತೆ, IPL ಆಡ್ತಿರೋಂಥ ಯಾವುದೇ ವೆನ್ಯೂಲಿ AI ಕ್ಯಾಮ್ರಾನ ಬಳಕೆ ಮಾಡ್ಕೊಂಡು 300ರಿಂದ 350 AI ಕ್ಯಾಮ್ರಾನ ಬಳಕೆ ಮಾಡಿಕೊಂಡು ಮಾನಿಟರ್ ಮಾಡುವಂಥದ್ದು ಎಲ್ಲೂ ಇಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಇದು ಫಸ್ಟ್ ಸ್ಟೇಡಿಯಂ ಆಗ್ಬೋದು. ಎಲ್ಲ ಹೊಸದಾಗಿ ತಗೊಂಡ್ಬರ್ತಾ ಇದ್ದಾರೆ. ಇನ್ನು ಕ್ವಶನಲ್ಲೇ ಇದೆ, ಛತ್ತೀಸ್ಗಢದ ಚೀಫ್ ಮಿನಿಸ್ಟರ್ ಜೊತೆಗೆ ಫೋಟೋ ತೆಗೆಸ್ಕೊತಾರೆ, ಈ ಕಡೆಯಿಂದ ಈ ಥರ ಬೇರೆ ಮಾಡ್ತಾರೆ, KSEA ಜೊತೆಗೆ ಸೇರ್ಕೊಂಡು ಏನೇನು ಆಗ್ತಾ ಇದೆ ಅಂತ ಇನ್ನೂ ಗೊತ್ತಾಗ್ತಲ್ಲ ನಮಗಿನ್ನ ಕ್ಲಾರಿಟಿ ಬಂದಿಲ್ಲ. ವೆಯ್ಟಿಂಗ್ ಗೇಮ್ ಇನ್ನೂ ಆಡಬೇಕಾಗುತ್ತೆ ನಾವು, ಕಾದ್ ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅಂತ. ಒಟ್ಟಲ್ಲಿ ಇದು ಒಂದು ಬಿಗ್ಗೆಸ್ಟ್ ಇನಿಷಿಯೇಟಿವ್ ನಮ್ಮ RCB ಕಡೆಯಿಂದ. RCB ಕೇರ್ಸ್ ಅಂತ ಏನು ತೊಗೊಂಬಂದ್ರು, ಇದು ಸುಮ್ಮನೆ ಹೆಸರು ಮಾತಿಗೆ ತೊಗೊಂಬಂದಿಲ್ಲ, ಏನಾದ್ರು ಒಂದು ಮಾಡೋದಕ್ಕೆ ತೊಗೊಂಬಂದಿರೋದು ಅಂತ ಇದು ತೋರಿಸ್ತಾ ಇದೆ. ಯಾಕಂದರೆ 4 ಕೋಟಿ ಎಷ್ಟು 4.5 ಕೋಟಿ ಅಂತ ಸುಮ್ಮನೆ ಮಾತಲ್ಲ ಗುರು, ಏನು ಇವರೇನು ಮಾಡದೇ ಇದ್ರು ಕೂಡ ನಡೆಯೋದು. ಸೇಫ್ಟಿಗೋಸ್ಕರ ಮುಂದೆ ಈ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ರಲ್ಲ, ಇವರೇ ದುಡ್ಡು ಹಾಕ್ಬಿಟ್ಟು ಮಾಡ್ತಾ ಇದ್ರಲ್ಲ, ಇದು ಒಳ್ಳೆ ವಿಚಾರ. ಮತ್ತೆ ಸಿಗುವ ಮುಂದೆ ನೋಡಿದಲ್ಲಿ.